ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್. ಕನ್ನಡ ಚಿತ್ರರಂಗ ಇಷ್ಟು ಆರೋಗ್ಯವಾಗಿರಕ್ಕೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರೇ ಕಾರಣ. 40s ಅಲ್ಲಿ ಸ್ಟಾರ್ ಆಗಿರೋ ಹೊನ್ನಪ್ಪ ಭಾಗವತರ್ ಅವರು, ಕೆಂಪರಾಜ ಅರಸ್ ಅವರು, ಇವರಿಬ್ರು ನಮ್ ಕನ್ನಡ ಚಿತ್ರರಂಗದ ಸ್ಟಾರ್ ಆಗಿದ್ದರು. ಇವರ ಒಲವು ಪೂರ್ತಿ ಬೇರೆ ಭಾಷೆಯ ಚಿತ್ರರಂಗದ ಮೇಲೆನೆ ಇತ್ತು. 1954 ಬೇಡರ ಕಣ್ಣಪ್ಪ ಸಿನಿಮಾದ ಮೂಲಕ ನಾಯಕ ನಟನಾಗಿ ಎಂಟ್ರಿ ಕೊಟ್ಟು 6 ವರ್ಷದಲ್ಲಿ ಹತ್ತತ್ರ 25 ಸಿನಿಮಾಗಳನ್ನ ಆಕ್ಟ್ ಮಾಡಿ ಕನ್ನಡ ಚಿತ್ರರಂಗದಲ್ಲೂ ಒಬ್ಬ ನಾಯಕ ಇದ್ದಾನೆ ಅಂತ ಬೇರೆ ಚಿತ್ರರಂಗದವರಿಗೆ ತೋರ್ಸ್ಕೊಟ್ಟವರು ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್ ಅವರು. ಕೆಂಪರಾಜ ಅರಸ್ ಅವರು 1942 ಇಂದ 1964 ವರೆಗೂ 14 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಅದರಲ್ಲಿ 10 ಕನ್ನಡ ಸಿನಿಮಾ ಇದ್ದಾರೆ, 3 ತಮಿಳ್ ಮತ್ತು 1 ತೆಲುಗು ಸಿನಿಮಾನಲ್ಲಿ ಆಕ್ಟ್ ಮಾಡಿದ್ದಾರೆ. ಹೊನ್ನಪ್ಪ ಭಾಗವತರ್ ಅವ್ರನ್ನ ತಗೊಂಡ್ರೆ 1941 ಇಂದ 1979 ವರೆಗೂ 28 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಇದರಲ್ಲಿ 10 ಕನ್ನಡ ಸಿನಿಮಾ ಆಗಿದ್ದಾರೆ, 18 ತಮಿಳ್ ಸಿನಿಮಾ ಆಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ತಗೊಂಡ್ರೆ ಬರೀ ಈ 6 ವರ್ಷದಲ್ಲಿ 24 ಸಿನಿಮಾಗಳಲ್ಲಿ 1 ತೆಲುಗು ಸಿನಿಮಾ ಆಗಿದ್ದಾರೆ, ಬಾಕಿ 23 ಕನ್ನಡ ಸಿನಿಮಾನೇ. ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಭಾಷೆಯ ಸಿನಿಮಾನು ರಿಲೀಸ್ ಆಗ್ತಾ ಇತ್ತು, ಸಕ್ಸಸ್ ಆಗ್ತಾ ಇತ್ತು. ಅದ ಕಾರಣ ನಮ್ಮ ಪ್ರೊಡಕ್ಷನ್ ನಾಯಕನ ಕೊರತೆಯಿಂದ ನಮ್ದು ಕಡಿಮೆ ಸಿನಿಮಾ ಪ್ರೊಡಕ್ಷನ್ ಆಗ್ತಾ ಇತ್ತು. ಆ ಟೈಮ್ ಅಲ್ಲಿ ಕನ್ನಡಕ್ಕೋಸ್ಕರ ಬಂದವರೇ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು.